ಕ್ಯಾಂಪ್ಸ್ ಅಂತ ಬಂದಿದೆ. ಬಹುಶಃ ನಮಗೆಲ್ಲ ಹೋಗಿದೆ ಬೆಳಗ್ಗೆಯಿಂದ ಶಿಕ್ಷಕರ ಆನ್ಲೈನ್ ಕೆಲಸಗಳನ್ನ ಮಾಡತಕ್ಕಂತ ಸಂದರ್ಭ ಈ ವೇದಿಕೆ ಮೂಲಕ ಹೇಳಿಕೆ ಬಯಸ್ತೇನೆ. ಕ್ಯಾಂಪ್ ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದ ಒಂದಿಷ್ಟು ಗ್ರೇಸ್ ಪೀರಿಯಡ್ ಕೊಡಿಸತಕ್ಕಂತ ಕೆಲಸ ಮಾಡ್ತೇವೆ. ನಿರಂತರವಾಗಿ ಜಾರಿಗೆ ತರ್ತಾ ಇದ್ದಾರೆ. ಭವಿಷ್ಯದಲ್ಲಿ ಡಾಟಾ ಎಂಟ್ರಿ ಕೆಲಸವನ್ನು ಮಾಡಲಿಕ್ಕೆ ಒಬ್ಬ ಡಾಟಾ ಆಪರೇಟರ್ ನ ಶಾಲೆಗಳಿಗೆ ಕೊಡಿಸತಕ್ಕಂತ ಕೆಲಸವನ್ನ ಮಾಡ್ತೇವೆ. ನಾಳೆ ಮೊಟ್ಟೆ ದರ ನಮಗೆ ಗೊತ್ತಿದೆ. ಇವತ್ತು ಸರ್ಕಾರ 5 ರೂಪಾಯಿ 6 ರೂಪಾಯಿ ಮೊಟ್ಟೆ ಸುಲಿಲಿಕ್ಕೆ ಕೊಡ್ತಾ ಇದೆ. ನಾಳೆ ಅಜಿತ್ ಪ್ರೇಮ್ಜಿ ಅವರ ಜೊತೆ ನಮ್ಮ ಇಲಾಖೆ ಸಭೆ ಇದೆ. ಸುಮಾರು 3-4 ಜನ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮೊಟ್ಟೆ ದರವನ್ನ ಏರಿಸಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಮೊಟ್ಟೆ ದರವನ್ನ ಸಾಧ್ಯವಾದಷ್ಟು ಬೇಗನೆ 8 ರೂಪಾಯಿ ಅಥವಾ 9 ರೂಪಾಯಿ ಮಾಡತಕ್ಕಂತ ಕೆಲಸವನ್ನ ಮಾಡಿಸ್ತೇವೆ. ಬಹುಶಃ ಸರ್ಕಾರ ಗೊತ್ತಿದೆ ಶೂ ಮತ್ತು ಸಾಕ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಶಾಲೆಗಳಿಗೆ ನಾವೇ ಹೋಗಿ ಕಚೇರಿಗಳಿಗೆ ಹೋಗಿ ತರಬೇಕು ಅಂತಕ್ಕಂಥದ್ದಿತ್ತು. ಬಹುಶಃ ನಾವು ಮಾನ್ಯ ಆಯುಕ್ತರ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನದಲ್ಲಿ ಕೂಡ ಹೇಳಿಕೆ ಬಯಸ್ತಾ ಇದ್ದೀನಿ. ಯಾವ ಟೀಚರ್ಸ್ ಕೂಡ ಹೆಡ್ ಮಾಸ್ಟರ್ಸ್ ಕೂಡ ಕಚೇರಿಗಳಿಗೆ ಹೋಗಿ ಶೂ ಮತ್ತು ಸಾಕ್ಸ್ ತರಬೇಡಿ. ಪಿಯು ಅವರಿಗೆ ನಿರ್ದೇಶನ ಹೋಗಿದೆ. ಶಾಲೆಗಳಿಗೆ ಅವರೇ ಬಂದು ತಲುಪಿಸ್ತಾರ. ಒಂದ್ ವೇಳೆ ಯಾರಾದ್ರೂ ತಲುಪಿಸಿರುವುದು ನಮ್ಗೆ ಮಾಹಿತಿ ಕೊಟ್ಟರೆ ಅದನ್ನು ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತೇವೆ ಅನ್ನೋದು ಹೇಳಿಕೆ ಬಯಸ್ತಾ ಇದ್ದೇವೆ. ಮುಂದಿನ ವರ್ಷದಿಂದ ನೀವು ಪ್ರತಿ ವರ್ಷ ಟೆಕ್ಸ್ಟ್ ಬುಕ್ ತರಲಿಕ್ಕೂ ಕೂಡ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಪಿಯು ಕಚೇರಿಗಳಿಗೆ ಹೋಗ್ಬೇಕಾಗಿತ್ತು. ಮುಂದಿನ ವರ್ಷ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನಿಮ್ಮ ಶಾಲೆಗಳಿಗೆ ತಲುಪಿಸತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. ಬಹುಶಃ ಜೂನ್ನಲ್ಲಿ ಶಾಲೆಗಳು ಪ್ರಾರಂಭ ಆಗಿಲ್ಲ. ಶಾಲಾ ಅನುದಾನ ಇಲ್ಲಿವರೆಗೂ ಬಂದಿಲ್ಲ. ನಾಳೆ ಸಂಜೆಯವರೆಗಾಗಿ ಬಹುಶಃ ಮೊದಲು ಶಾಲಾ ಅನುದಾನ ಏನಾಗಿತ್ತು ಅಂತಂದ್ರೆ SSL ಇಂದ ಡೈರೆಕ್ಟ್ ಶಾಲೆಗೆ ಜಮಾ ಮಾಡ್ತಿದ್ರು. ಈಗ ಏನ್ ಮಾಡಕ್ಕಾಗಲ್ಲ, ಅನುದಾನ ಆಲ್ರೆಡಿ ತಾಲೂಕು ಪಂಚಾಯತಿಗಳಿಗೆ ಬಂದಿದೆ. ನಾಳೆ ಲಕ್ಷ್ಮೀ ಮಹೇಶ್ ಅವರನ್ನ ಭೇಟಿ ಮಾಡಿ ನಾಳೆ ಸಂಜೆ ಒಳಗಾಗಿ ಶಾಲಾ ಅನುದಾನವನ್ನು ಬಿಡುಗಡೆಗೊಳಿಸತಕ್ಕಂತ ಮತ್ತು ಶೌಚಾಲಯ ನಿರ್ವಹಣೆ ಮಾಡತಕ್ಕಂತ ಆದೇಶವನ್ನ ನಾಳೆ ಸಂಜೆ ಒಳಗಾಗಿ ಮಾಡಿಸ್ತೇವೆ ಅನ್ನೋದನ್ನ ಹೇಳಿಕೆ ಬಯಸ್ತಾ ಇದ್ದೇವೆ. ನಾಳೆ ಅದರ ಜೊತೆಗೆ ಬಹುಶಃ ಇವತ್ತು ಕ್ಯಾಂಪ್ಸ್ ಬಂದಿರೋದ್ರಿಂದ ನಾವು ಎಲ್ಲ ಶಾಲೆಗೆ ಇರಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಶಾಲೆಗೆ ಬಿಇಒ ಆಫೀಸ್ ನ ಕೆಲಸಗಳು ಕರೆಕ್ಟ್ ಆಗಿ ಆಗೋದಿಲ್ಲ. ನಾಳೆ ಸಂಜೆವರೆಗಾಗಿ ಟೀಚರ್ಸ್ ಯಾವ ಕೆಲಸಗಳು ಕೂಡ ಕಾಲಮಿತಿ ಮೀರಿ ಆಗಬಾರದು ಅಂತೇಳಿ ಲಕ್ಷ್ಮೀ ಮಹೇಶ್ ಅವರಿಂದ ಬಿಇಒಗೆ ಈ ಟೈಮ್ ಮಾಡಲಿಕ್ಕೂ ಕೂಡ ಮತ್ತೊಂದು ಆದೇಶವನ್ನು ಹೊರಡಿಸತಕ್ಕಂತ ಕೆಲಸವನ್ನ ಮಾಡಿಸ್ತೇವೆ ಅನ್ನೋದು ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಗಸ್ಟ್ 13ರಿಂದ ನೀವೆಲ್ಲ ನೋಡಿದ್ದೀರಿ. ಬಹುಶಃ ಅವರ ಮೊದಲ ಅಧಿವೇಶನ ಅವರ ಸಾರಥ್ಯದಲ್ಲಿ ನಡೀತದೆ. ಇವತ್ತು ಶಿಕ್ಷಕರನ್ನ BLO ಕೆಲಸಕ್ಕೆ, SIR ಕೆಲಸಕ್ಕೆ, ಗಣತಿ ಮಾಡಲಿಕ್ಕೆ, ಜಾತಿ ಗಣತಿ ಮಾಡಲಿಕ್ಕೆ ಎಲ್ಲ ಗಣತಿಗಳಿಗೆ ಅವರು ಬಳಸ್ಕೊಳ್ತಾರ. ಒಂದೊಂದು ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದಕ್ಕೆ ಹಾಕ್ತಾರ, ಗಣತಿ ಕೆಲಸಕ್ಕೆ ಹಾಕ್ತಾರ. ಬಹುಶಃ ನಿಮಗೆ ಗೊತ್ತಿರಲಿ, ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಕಾನೂನನ್ನು ತರಲಿಕ್ಕೆ ಮುಂದಿನ ಅಧಿವೇಶನದಲ್ಲಿ ಹೋಗ್ತಾ ಇದ್ದಾರ. ಏನ್ ಕಾನೂನು ಅಂದ್ರ ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಅನೇಕ ಕಾರ್ಯಗಳಿಗೆ ನಿಯೋಜಿಸಬಾರದು ಅಂತಕ್ಕಂಥ ಕಾನೂನನ್ನ ಮುಂದಿನ ಅಧಿವೇಶನದಲ್ಲಿ ಮಂಡಿಸ್ತೀವಿ. ವಿಶೇಷವಾಗಿ 55 ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಮಹಿಳಾ ಶಿಕ್ಷಕಿಯರನ್ನ ಮತ್ತು ಪುರುಷ ಶಿಕ್ಷಕರನ್ನ ಯಾವುದೇ ಅನ್ಯ ಕಾರ್ಯಗಳಿಗೆ ನಿಯೋಜಿಸಬಾರದು ಅಂತಕ್ಕಂಥ ಕಾನೂನನ್ನ ರೂಪಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರಿ ಶಾಲೆಗಳ ಸ್ಟ್ರೆಂತ್ ಆಗ್ಬೇಕಾದ ನೀವೆಲ್ಲ ನೋಡ್ರಿ, ನಾವು ಗ್ರಾಮೀಣ ಮಾಧ್ಯಮ ಸೌಲಭ್ಯ ಅಂತ ತೆಗೆದುಕೊಳ್ತೀವಿ, ಹೌದಲ್ಲ? ನೀವೆಲ್ಲ ಸರ್ಕಾರಿ ಶಾಲೆ ಗ್ರಾಮೀಣ ಸೈನಿಕರು ಬರ್ಕೊಳಕ್ ಬರ್ತಾರ. ಈ ಮುಂದಿನ ಅಧಿವೇಶನದಲ್ಲಿ ವಿಶೇಷವಾದ ಕಾನೂನು ತರಬೇಕಂತೀವಿ. ನೀವು ತೆಗೆದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಖಾಸಗಿ ಶಾಲೆ ಮಕ್ಕಳು ಹೆಚ್ಚು ಸೌಲಭ್ಯ ಪಡಿತಾರ. ಆದ್ರೆ ಸುಮಾರು 10% ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ 1ರಿಂದ 10ನೇ ತರಗತಿ ಪಾಸ್ ಆಗಿ ಕಲಿತಿರ್ತಕ್ಕಂಥ ಮಗುವಿಗೆ ಗ್ರಾಮೀಣ ಮಾಧ್ಯಮ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಕಾನೂನನ್ನ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಸುಮಾರು 20 ವರ್ಷಗಳಿಂದ ದಲಿತರಲ್ಲಿ ರದ್ದು ಮಾಡಬೇಕಂತಿತ್ತು. ಕಳೆದ ವರ್ಷ ಈ ರಾಜ್ಯದಲ್ಲಿ 14,000 ಶಾಲೆಗಳಲ್ಲಿ ನಲಿಕಲಿಯನ್ನ ರದ್ದು ಮಾಡಿಸಿದ್ದೀವಿ. ಮುಂದಿನ ವರ್ಷ ಎಲ್ಲ ಶಾಲೆಗಳಲ್ಲಿ ನಲಿಕಲಿಯನ್ನ ರದ್ದು ಮಾಡಿಸ್ತಕ್ಕಂಥ ಆದೇಶವನ್ನ ಮಾಡಿಸ್ತೇವೆ ಅನ್ನೋದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುಶಃ ನಿಮಗೆ ಗೊತ್ತಿದೆ, ಕಳೆದ 3 ತಿಂಗಳ ಹಿಂದೆ ಒಂದೇ ದಿನ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ನಾವು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾವಣೆ ಮಾಡಿದ್ವಿ. ಯಾರು
ಯಾರು 1ರಿಂದ 7 ನೇಮಕಾತಿ ಆಗಿದ್ರು ಅವರನ್ನ ರಿಸ್ಟೋರ್ ಮಾಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಕ್ಯಾಬಿನೆಟ್ಗೆ ತಂದು ಸೆಪ್ಟೆಂಬರ್ 4, 2025 ಈ ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆ. ಯಾರು 1ರಿಂದ 7 ನೇಮಕಾತಿ ಆಗಿದ್ರು ಎಲ್ಲರನ್ನ ರಿಸ್ಟೋರ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ನೋಡ್ರಿ, ನೀವು 1ರಿಂದ 7 ನೇಮಕಾತಿ ಆಗಿದ್ರೆ 2 ರೀತಿ ಪ್ರಮೋಷನ್ ಇತ್ತು. ಒಂದು, ನಿಮ್ಮ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ HM ಆಗ್ತಿದ್ರಿ, ಮತ್ತೇನಾಗ್ತಿದ್ರಿ, ಸೀನಿಯರ್ HM ಆಗ್ತಿದ್ರಿ. ಯಾರು BSc B.Ed BA B.Ed ಮುಗಿಸಿದ್ರಿ ಹೈಸ್ಕೂಲ್ ಹೋಗ್ತಿದ್ರಿ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನಿಮಗೆ ಸೆಪ್ಟೆಂಬರ್ 1, 2025 ನೆನಪಿಟ್ಕೋಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು, ಈ ದೇಶದ ಯಾರೇ ಟೀಚರ್ಸ್ ಇರಲಿ ಅವ್ರ ಸರ್ವಿಸ್ ಮುಗಿಲಿಕ್ಕೆ 2 ವರ್ಷಕ್ಕಿಂತ ಜಾಸ್ತಿ ಇದ್ದ ನಾವು ಕಂಪಲ್ಸರಿ ಏನ್ ಬರೀಬೇಕಂತ ಹೇಳಿದ್ರು, TET ಪಾಸ್ ಮಾಡ್ಬೇಕಂತ ಹೇಳಿದ್ರು. 2 ವರ್ಷ ಸರ್ವಿಸ್ ಇಂದ ಪ್ರಮೋಷನ್ ಆಗ್ಬೇಕಾದ್ರೆ ಏನ್ ಬರೀಬೇಕಂತ ಹೇಳಿದ್ರು. ನೋಡ್ರಿ, ಇಡೀ ದೇಶದ ಇತಿಹಾಸದಲ್ಲಿ ಹಿಸ್ಟರಿ ಆಫ್ ಇಂಡಿಯಾ, ಇಡೀ ದೇಶದ ಇತಿಹಾಸದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಅಸ್ತಿತ್ವದಲ್ಲಿದ್ದಾಗಲೂ ಕೂಡ ಈ ರಾಜ್ಯದಲ್ಲಿ 4,000 ಜನ ಮುಖ್ಯ ಗುರುಗಳನ್ನ ಹಿರಿಯ ಮುಖ್ಯ ಗುರುಗಳಾಗಿ ವಿದೌಟ್ TET ಬಡ್ತಿ ಕೊಡಿಸಿರ್ತಕ್ಕಂಥ ಸಂಘಟನೆ ಯಾವಾದ್ರಿಂದ ಅದು ಶಿಕ್ಷಕರ ಸಂಘ